ವಚನಗಳು 12ನೇ ಶತಮಾನದ ವಚನಾನುಭಾವಿಗಳ ಅಂತರಂಗದ ಅರಿವಿನ ಕರುಣ ಪ್ರಸಾದವಾಗಿ ಮಾನವೀಯ ಮೌಲ್ಯಗಳಿಂದ ಕೂಡಿರುವಂತಹ ಸರ್ವ ಸಮಾನತೆಯ ತತ್ವದಿಂದ ಕೂಡಿರುವಂತಹ ಅರಿವಿನ ಪ್ರಜ್ಞೆಯನ್ನ ಜಾಗೃತಗೊಳಿಸುವಂತಹ ವ್ಯಕ್ತಿಯಲ್ಲಿ ಘನತೆ, ಸಮಾಜದಲ್ಲಿ ಸ್ವಾಸ್ಥ್ಯತೆ, ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಮೂಡಿಸುವಂತಹ ಹಿನ್ನೆಲೆಯಲ್ಲಿ ಅಪ್ಪ ಬಸವಣ್ಣನವರು 12ನೇ ಶತಮಾನದಲ್ಲಿ ಕಲ್ಯಾಣದ ಪ್ರಧಾನಮಂತ್ರಿಗಳಾಗಿ ಅರಿವು, ಆಚಾರ, ಅನುಭವಗಳ ಸಂಗಮವಾಗಿರುವಂತಹ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದರು. ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್, ಈ ಜಗತ್ತಿನ ಪ್ರಪ್ರಥಮ ವಿಚಾರವಂತಿಕೆಯ ಒಂದು ಅದ್ಭುತವಾದ ಆಧ್ಯಾತ್ಮದ ಕೇಂದ್ರ ಅನುಭವ. ನೀವೆಲ್ಲ ತಿಳ್ಕೋಬೇಕು, 12ನೇ ಶತಮಾನದಲ್ಲಿ ಇನ್ನೂ ಅನೇಕ ಹುಟ್ಟಿದ್ದಿಲ್ಲ. 12ನೇ ಶತಮಾನದಲ್ಲಿ ಈ ಭೂಮಿ ಮೇಲೆ ಇವತ್ತೇನು ಇಡೀ ಜಗತ್ತಿನ ಬಿಗ್ ಬ್ರದರ್ ಅನಿಸಿಕೊಳ್ಳುವಂತ ಅಮೇರಿಕ ಹುಟ್ಟಿದ್ದಿಲ್ಲ. ಅಮೇರಿಕ ಹುಟ್ಟದೇ ಇರುವ ಕಾಲದಲ್ಲಿ ಈ ವಿಶ್ವದಲ್ಲಿ ಅನುಭವ ಮಂಟಪ ಹುಟ್ಟಿರುವಂತಹ ವಚನಗಳಿಲ್ಲದೆ ವಚನಾಮೃತ ಪ್ರವಚನ ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ ಹೇಳಿ? ವಚನಗಳ ಮೂಲಕ ವಚನಾಮೃತ, ಅದು ಅಮೃತ ಸಮಾನವಾಗಿ ಇಡೀ ಮಕ್ಕಳಿಗೆ ಆನಂದವನ್ನು ನೀಡುವಂತ ಅದೊಂದು. ಹೀಗೆಲ್ಲ ಕಥೆಗಳನ್ನು ಕೇಳುತ್ತೇವೆ, ಆದರೆ ಇದು ಆ ರೀತಿಯ ಅಮೃತ ಅಲ್ಲ. ವಚನಾಮೃತವನ್ನು ಸವಿಯುವುದರಿಂದ ಮನುಷ್ಯ ಅರ್ಥಪೂರ್ಣವಾದ, ಆದರ್ಶಪೂರ್ಣವಾದ, ಅನುಭವಪೂರ್ಣವಾದ, ಆನಂದಪೂರ್ಣವಾದ, ಆಧ್ಯಾತ್ಮದ ಪರಿಪೂರ್ಣತೆಯನ್ನು ಒಳಗೊಂಡ ಒಂದು ಅದ್ಭುತವಾದ ಬದುಕನ್ನ ಮನುಷ್ಯ ಕಳೆಯಲಿಕ್ಕೆ ಬರುತ್ತದೆ. ಅದಕ್ಕಾಗಿ ವಚನಗಳು ಕೇವಲ ವಚನಗಳಲ್ಲ, ಅವು ಅಮೃತ ಸಮಾನ. ವಚನಗಳಲ್ಲಿ ಬಸವಣ್ಣನವರನ್ನ ಆದಿಯಾಗಿ ಏನು 12ನೇ ಶತಮಾನದಲ್ಲಿ 770 ಜನ, ಈಗ ಅದಕ್ಕೂ ಮಿಗಿಲಾಗಿ ಸಂಶೋಧನೆ ನಡೆದಿದೆ. ಆ ಸಂಖ್ಯೆಯನ್ನು ಮೀರಿ ಸಾವಿರಾರು ಜನ ಶರಣರು, ಶರಣೆಯರು ಈ ಆಧುನಿಕ ಜಗತ್ತಿನಲ್ಲಿ ಇವತ್ತಿಗೂ ನಾವು ಕುಲ, ಜಾತಿ, ಪಂಥ, ಪಂಗಡ 18 ಕುಲಜಾತಿಗಳನ್ನು ಇಟ್ಟುಕೊಂಡು ಇವತ್ತೇನು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಈ ಎಲ್ಲ ಜಾತಿಯ ಜನಾಂಗದ ಮೂಲದ ನೂರಾರು ಜನ ಶರಣರು ಒಂದಾಗಿ ಚಂದಾಗಿ ಅನುಭವದ ಆನಂದದಿಂದ ಸತ್ಯಶುದ್ಧವಾಗಿರುವಂತಹ ಬದುಕನ್ನ ಕಳೆಯುವುದರ ಮೂಲಕ ತಾವು ಕಂಡುಕೊಂಡ ಸ್ವಾನುಭವದ ನಿಜ ನೆಲೆಯ ಅರಿವಿನ ವಿಚಾರಗಳನ್ನು ತಮ್ಮ ಮಾತುಗಳಲ್ಲಿ ಹೇಳಿದರು.
ನಾವು ಯಾವಾಗಲೂ ಒಂದು ಮಾತನ್ನು ಹೇಳಿರ್ತೇವೆ, 12ನೇ ಶತಮಾನದಲ್ಲಿ ಆರಂಭವಾಗಿರುವಂತಹ ಒಂದು ವಚನ ಪರಂಪರೆ, ಅವುಗಳಿಗೆ ಕಾಲ ಕಾಲಕ್ಕೆ ಜೀವಂತಿಕೆಯನ್ನು ಕೊಟ್ಟವರು ಬಹಳ ಜನ ಮಹಾತ್ಮರು. 12ನೇ ಶತಮಾನದ ನಂತರ 300 ವರ್ಷಗಳ ಕಾಲ ಕಲ್ಯಾಣದ ಕ್ರಾಂತಿಯಾದ ಮೇಲೆ ವಚನ ಪರಂಪರೆಯ ಒಂದು ರೀತಿ ಮಂಕು ಕವದಿತ್ತು. ಅವುಗಳನ್ನು ಕುರಿತಾಗಿ ಹೇಳುವುದಿರಲಿಲ್ಲ, ಕೇಳುವುದಿರಲಿಲ್ಲ, ಅವುಗಳ ಪರಿಚಯ ಮಾಡುವುದಿರಲಿಲ್ಲ. ಅದೊಂದು ಕಾಲಘಟ್ಟ. ಅಂತಹ ಪ್ರಸಂಗದಲ್ಲಿ 15ನೇ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು 101 ಜನ ಗೆಳೆಯರನ್ನು ಕಟ್ಟಿಕೊಂಡು ಇಡೀ ಭಾರತ ಭೂಮಿಯನ್ನು ಸಂಚಾರ ಮಾಡಿ ಧರ್ಮಗುರು ಬಸವಣ್ಣನವರು ಲಿಂಗಾಯತ ಧರ್ಮದ ಎಲ್ಲ ಶರಣ ಶರಣೆಯರ ಆನುಭಾವಿಕ ವಚನಗಳನ್ನ ಮತ್ತೊಮ್ಮೆ ಉತ್ಕ್ರಾಂತಿ ಮಾಡಿ ಈ ರಾಷ್ಟ್ರದಲ್ಲಿ, ಈ ನಾಡಿನಲ್ಲಿ ಬೆಳಗುವಂತ ಬಹಳ ದೊಡ್ಡ ಕೆಲಸವನ್ನ 15ನೇ ಶತಮಾನದಲ್ಲಿ ಇವತ್ತೇನು ನಾವು ಎಡೆಯೂರು ಅಂತ ಕರೀತೇವೆ, ಆ ಎಡೆಯೂರಿನ ಒಡೆಯರಾಗಿರುವಂತ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಮಾಡಿದರು. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ವಿಚಾರಗಳ ಅನುಭವದ ಚಿಂತನೆಗಳನ್ನು ನಡೀತಾ ಇರುವಾಗ ಮತ್ತೊಂದಿಷ್ಟು ಕಾಲದ ಮರೆಯಾಗ್ತದೆ. ಅಂತಹ ಸಂದರ್ಭದಲ್ಲಿ ಮತ್ತೆ 200 ವರ್ಷಗಳ ಕಳೆದ ಮೇಲೆ ಈ ನಾಡಿನಲ್ಲಿ, ಕರುನಾಡಿನಲ್ಲಿ ಶರಣರ ವಚನಗಳಿಗೆ ಮತ್ತೊಮ್ಮೆ ಬೆಳಕನ್ನು ಚೆಲ್ಲಿದವರು ಕಲ್ಯಾಣ ಕರ್ನಾಟಕ ಭಾಗದ ಜೇವರ್ಗಿಯ ಅಖಂಡೇಶ್ವರ ವಿರಕ್ತ ಮಠದ ಪರಮ ಪೂಜ್ಯರಾಗಿರುವಂತಹ ಷಣ್ಮುಖ ಶಿವಯೋಗಿಗಳು. ಅಖಂಡೇಶ್ವರ ಅನ್ನುವಂಥ ಅಂಕಿತದಲ್ಲಿ ವಿನೂತನವಾಗಿರುವಂಥ ವಚನಗಳನ್ನು ಮತ್ತೊಮ್ಮೆ ಬೆಳಕಿಗೆ ತಂದರು. ತೋಂಟದ ಸಿದ್ಧಲಿಂಗರು, ಮಹಾಲಿಂಗರು, ಶಿವಸಿದ್ದೇಶ್ವರ ಪ್ರಭುವೇ ಎನ್ನುವಂಥ ಅಂಕಿತದೊಂದಿಗೆ ಬಸವಾದಿ ಶರಣರ ಶಸ್ತ್ರದ ಸಕೀಲದ ವಚನಗಳನ್ನ ಬೆಳಕಿಗೆ ತಂದರೆ ಅದೇ ಪರಂಪರೆಗೆ ಬೆಳಕನ್ನ ಜೇವರ್ಗಿ ಷಣ್ಮುಖ ಶಿವಯೋಗಿಗಳು 17ನೇ ಶತಮಾನದಲ್ಲಿ ಹೊರಹಾಕಿದರು. ಅಂದು ಬೆಳಗಿರುವಂತಹ ವಚನ ಪರಂಪರೆ 18ನೇ ಶತಮಾನದಲ್ಲಿ, 19ನೇ ಶತಮಾನದಲ್ಲಿ, 21ನೇ ಶತಮಾನದಲ್ಲಿ ಬೆಳೀತಾ ಇವತ್ತು ವಚನದ ಪರಂಪರೆ ಇಡೀ ವಿಶ್ವವನ್ನು ಬೆಳೆದಾಗಿದೆ. ಇಡೀ ವಿಶ್ವದ ತುಂಬ ಆಯಾ ಭಾಷೆಗಳಲ್ಲಿ ಇವತ್ತು ವಚನಗಳು ಸಿಗ್ತಾ ಇದ್ದಾರೆ. ಇದರ ಹಿಂದೆ ಬಹಳ ಜನ ಮಹಾನುಭಾವರು ವಚನದ ಕಟ್ಟುಗಳನ್ನು, ಗ್ರಂಥಗಳನ್ನು ಬೆನ್ನಿಗೆ ಕಟ್ಟಿಕೊಂಡು, ತಲೆ ಮೇಲೆ ಹೊತ್ತುಕೊಂಡು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚಾರ ಮಾಡಿ ಇವತ್ತು ವಚನಗಳನ್ನು ಉಳಿಸುವಂತ, ವಚನ ಧರ್ಮದ ಬೆಳಕನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಬಹಳ ದೊಡ್ಡ ಕಾರ್ಯವನ್ನು ಈ ನಾಡಿನ ಬಗ್ಗೆ ಅವರು ಮಾಡಿದರು. ಅಂಥವರಲ್ಲಿ ಚಿಂತನೆಗೆ ವಿಜಯ ಮಹಾಂತ ಶಿವಯೋಗಿಗಳು ಅವರು ಯಾವಾಗಲೂ ಕುದುರೆ ಮೇಲೆ ಸಂಚಾರ ಮಾಡುತ್ತಿದ್ದರು, ಗೋಮಾತೆ ಮಾತಮ್ಮನನ್ನ ಜೊತೆಯಲ್ಲಿ ಕೊಡುತ್ತಿದ್ದರು. ಆದರೆ ಬೆನ್ನಿಗೆ ಯಾವಾಗಲೂ ಕೂಡ ವಚನದ ಗ್ರಂಥವನ್ನು ಕಟ್ಟಿಕೊಂಡು ಚರಜಂಗಮವಾಗಿ ಸಂಚಾರ ಮಾಡಿದರು. ಅದರೊಟ್ಟಿಗೆ ಮತ್ತೊಬ್ಬ ಶಿವಯೋಗಿಗಳು ಬರ್ತಾರೆ. ಆಂಧ್ರ ಪ್ರದೇಶದವರು ಹುಟ್ಟಿ ಕನ್ನಡ ನಾಡಿಗೆ ಬಂದು ಕನ್ನಡವನ್ನು ಕಲಿತು ಬಸವಾದಿ
ಸಂತೆಕೆಲ್ಲೂರಿನ ಘನಮಠ ಯೋಗಿಗಳು ರೈತರ ಬದುಕು ಹಸನಾಗಬೇಕು ಅಂತ ಹೇಳಿ ನಮ್ಮ ರೈತಾಪಿ ಜನರು ಹೊಲಗಳಲ್ಲಿ ಬಿಡುವಿನ ಮೇಲೆ ಎತ್ತುಗಳನ್ನು ಒಂದು ಕಡೆ ಕಟ್ಟಿ ಹಾಕಿ ಅವುಗಳು ಒಂದಿಷ್ಟು ಮೇವನ್ನು ಹಾಕಿ ರೈತ ದುಡಿದ ದಣಿವನ್ನು ಆರಿಸಿಕೊಳ್ಳುವ ಸಲುವಾಗಿ ಮರದಡಿಯಲ್ಲಿ ಗಿಡದಡಿಯಲ್ಲಿ ಕೂತಾಗ ಅವರ ಬಳಿಗೆ ಹೋಗಿರುವಂತ ಘನಮಠದಪ್ಪಗಳು ಅವರಿಗೆ ಒಂದು ಪ್ರೀತಿಯ ಶರಣಾರ್ಥಿಯನ್ನು ಸಲ್ಲಿಸಿ ಕೈ ಮುಗಿದು, ಅಪ್ಪ ನೀವು ರೈತರು, ಈ ನಾಡಿನ ಅನ್ನದಾತರು, ಜಗತ್ತಿಗೆ ಅನ್ನವನ್ನು ನೀಡುವವರು, ನಿಮ್ಮ ಬದುಕಿಗೆ ಬೆಳಕನ್ನು ಚೆಲ್ಲಿದಾಗ ಬಸವಣ್ಣನವರ ವಚನಗಳನ್ನು ನೀವು ಕೇಳಬೇಕು, ಅಪ್ಪನ ತತ್ವವನ್ನು ನೀವು ಪಾಲಿಸಬೇಕು, ಕಾಯಕವೇ ಕೈಲಾಸ ಅನ್ನುವಂಥ ಮೌಲ್ಯವನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ನೀವು ದಾಸೋಹಿಗಳಾಗಬೇಕು, ನೀವು ಗುರುಲಿಂಗ ಜಂಗಮ ಪ್ರೇಮಿಗಳಾಗಬೇಕು, ನೀವು ಸತ್ಯಶುದ್ಧವಾದ ಕಾಯಕವನ್ನು ಮಾಡುವುದರ ಮೂಲಕ ಗುರುಲಿಂಗ ಜಂಗಮಕ್ಕೆ ಅರ್ಪಣ ಮಾಡಿ ಪರಮ ಸುಖಿಗಳಾಗಿ ಬದುಕಬೇಕು, ಸಂಸಾರದಿಂದ ಸದ್ಗತಿ ಇದೆ ಅನ್ನುವಂಥ ತತ್ವವನ್ನು ಕೊಟ್ಟವರು ಶರಣರು, ಆ ಧರ್ಮವನ್ನು ನೀವು ಪಾಲಿಸಬೇಕು ಅಂತೇಳಿ ಅಪ್ಪಣೆ ಕೊಟ್ಟವರು ಸಂತೆಕೆಲ್ಲೂರಿನ ಘನಮಠ ಯೋಗಿಗಳು. ಅದಕ್ಕಾಗಿ ಅವರು ರೈತರಿಗೆ ನಿಜವಾಗಿರುವಂತ ಕೃಷಿ ಮಾಡುವ ಸಾವಯವ ಕೃಷಿ ಪರಂಪರೆಯ ವಿಧಿವಿಧಾನಗಳನ್ನ ತಮ್ಮ ಅನುಭವದ ಮೂಲಕ ಕೃಷಿ ಜ್ಞಾನ ಪ್ರದೀಪಿಕೆ ಅನ್ನುವಂಥ ಗ್ರಂಥದಲ್ಲಿ ಈ ಕನ್ನಡ ನಾಡಿನಲ್ಲಿ ನೀಡಿದ್ದು, ಅದು ಇವತ್ತು ಕೂಡ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯ ಪುಸ್ತಕವಾಗಿ ಬಳಕೆಯಾಗುತ್ತದೆ. ಕನ್ನಡ ನಾಡಿಗೆ ಬಗ್ಗೆ ಇಷ್ಟೆಲ್ಲ ಕೆಲಸ ಮಾಡಬೇಕು. ಹುಟ್ಟಿದ್ದು ಕಣ್ಣೂರು ಜಿಲ್ಲೆಯ ದಾವೂರು ಅನ್ನುವಂಥ ಊರು. ಬಹುಶಃ ನನಗನ್ನಿಸುತ್ತದೆ ಬಸವಣ್ಣನವರನ್ನ ಭಕ್ತಿ ಮತದ ಬೆಳಕಾಗಿ ಪರಿಚಯ ಮಾಡಿಕೊಟ್ಟವರು ಮೊದಲು ಆಂಧ್ರ ಪ್ರದೇಶದವರು, ಅದಾದ ಮೇಲೆ ಕನ್ನಡಿಗರು ಅದೆಲ್ಲ ಆ ಪರಂಪರೆಯನ್ನು ಒಪ್ಪಿದವರು, ಅದನ್ನ ಬದುಕಿನೊಳಗೆ ಬಳಸಿಕೊಂಡವರು. ಸಾಹಿತ್ಯದ ಅಧ್ಯಯನ ಮಾಡಿದೆಲ್ಲ ಗೊತ್ತಾಗ್ತದೆ. ಕಾರಣ ಏನು ಅಂದ್ರೆ ಪಾಲ್ಗುಡಿ ಸೋಮನಾಥಾಚಾರ್ಯರು ಅನ್ನುವಂಥ ಮಹನೀಯರು ಬಸವ ಪುರಾಣ ಅನ್ನುವಂಥ ತೆಲುಗು ಭಾಷೆಯ ಒಂದು ಚರಿತ್ರೆಯ ಗ್ರಂಥವನ್ನು ಹೊರಹಾಕಿದರು ಮೊದಲು. ಅದರ ಮೂಲಕ ಇವತ್ತು ಬೇರೆ ಬೇರೆ ಸಾಹಿತ್ಯ ಜಗತ್ತಿನ ತುಂಬ ಬೆಳೆದಿದೆ. ಕಾರಣ ಬಸವಣ್ಣನವರನ್ನ ಸಮೀಪದಿಂದ ಅವರ ವಿಚಾರಗಳನ್ನು ಕೇಳಿದವರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಬಸವಾದಿ ಶಿಕ್ಷಕರಾಗಿ ಹೋದ 13ನೇ ಶತಮಾನದೊಳಗ ಪಾಲ್ಗುಡಿಯ ಸೋಮನಾಥಾಚಾರ್ಯರು ಈ ಪರಂಪರೆ ಒಂದು ವಿಶಿಷ್ಟವಾದ ಬೆಳಕನ್ನು ಚೆಲ್ಲಿದರು. ಮೊದಲು ಬಸವಣ್ಣನವರ ಚರಿತ್ರೆಯ ಒಂದು ಗ್ರಂಥ ಸಾಹಿತ್ಯವಾಗಿ ಹೊರಗೆ ಬಂದಿದ್ದು ತೆಲುಗು ಭಾಷೆಯಲ್ಲಿ. ಅದನ್ನು ನಾವು ಬಸವ ಪುರಾಣ ಅಂತ ಕರೀತೇವೆ. ಇವತ್ತು ಅದರ ಮೇಲೆ ಬಹಳ PhD ಮಾಡಿದ್ದಾರೆ. ಅದಾದ ಮೇಲೆ ಹರಿಹರ ರಾಘವಾಂಕರ ಪರಮ ಶಿಷ್ಯನಾಗಿ ಬೆಳೆದು ಬಂದಿರುವಂತ ಕನ್ನಡದ ಭೀಮಕವಿ, ಅವನು ಕೂಡ ಪಾಲ್ಗುಡಿಯ ಸಮೀಪದಲ್ಲಿರುವಂತ ಸಿದ್ಧವಟಗುರಿ ಎನ್ನುವಂತ ಊರೊಳಗೆ ಹುಟ್ಟಿದವನೇ. ಕನ್ನಡದಲ್ಲಿ ಆ ಚರಿತ್ರೆಯನ್ನು ಹೊರಗಾಕಿದ. ಅದಾದ ಮೇಲೆ ಪ್ರಭುಲಿಂಗ ಲೀಲೆ ಎನ್ನುವಂತ ಮಹಾಕಾವ್ಯ ಚಾಮರಸದಿಂದ ಬಂತು. ಬೇರೆ ಬೇರೆ ಮಹಾನುಭಾವರೆಲ್ಲ ಸೇರಿಕೊಂಡು ಶೂನ್ಯ ಸಂಪಾದನೆಗಳನ್ನು ಹೊರಗಾಕಿದರು. ಹರಿಹರ ಬಸವರಾಜ ರಗಳೆ ಎನ್ನುವಂತ ಮಹಾಕಾವ್ಯವನ್ನು ಹೊರಹಾಕಿದ. ಒಂದು ಕಡೆ ಎಲ್ಲ ಶರಣರ ಬದುಕಿನ ಪರಿಚಯ ಮಾಡಿಕೊಳ್ಳುವಂತ ಒಂದು ಅದ್ಭುತ ವಿಷಯ ವಸ್ತುಗಳಾಗಿ ಈ ನಾಡಿಗೆ ಲಭ್ಯವಾಗಿರುವಂತಹ. ಆದರೆ ಶರಣರನ್ನ, ಶರಣರ ಬದುಕನ್ನ, ಶರಣರ ಆದರ್ಶವನ್ನ, ಶರಣರ ಜೀವನ ಮೌಲ್ಯವನ್ನ, ಶರಣರನ್ನ ತದ್ರೂಪವಾಗಿ ನಾವು ನೋಡಬೇಕು ಅಂದ್ರೆ ಶರಣರ ವಚನಗಳಿಗೆ ನಾವು ಮೊರೆ ಹೋಗಬೇಕು.
ವಚನಗಳು ಶರಣರ ಸತ್ಯವಾದ ಬದುಕನ್ನು ನಮಗೆ ದರ್ಶನ ಮಾಡಿಸುತ್ತಾರೆ. ಅದರಲ್ಲಿರುವಂತಹ ಅನುಭವದ ಅಮೃತ ಅದು ಎಲ್ಲರಿಗೂ ಕೂಡ ಆನಂದವನ್ನು ನೀಡುವಂತ. ಹಾಗಾಗಿನೇ ಈ ನಾಡಿನ ದೊಡ್ಡ ದೊಡ್ಡ ಶಿವಯೋಗಿಗಳು ಬಸವಾದಂತ ಮೂರಕ್ಷರದ ಪದವನ್ನ ತಮ್ಮ ಶಿವಯೋಗದ ಪ್ರಸಂಗದಲ್ಲಿ, ಲಿಂಗಾರ್ಚನೆಯ ಪ್ರಸಂಗದಲ್ಲಿ ಅದನ್ನು ಜಪಮಂತ್ರವಾಗಿ ಬಳಸಿಕೊಂಡು ಅನ್ನೋದು ಬಹಳ ದೊಡ್ಡ ಇತಿಹಾಸ ಇದೆ. ಬಹುಶಃ ಶಿವಯೋಗಿ ಅಂದ ತಕ್ಷಣವೇ ನೆನಪಿಗೆ ಬರುವಂತವರು ಅಥಣಿ ದಕ್ಷಿಣ ಮಠದ ಮುರುಗೇಂದ್ರ ಶಿವಯೋಗಿಗಳು. ಅವರು ಮಠದ ಪೀಠಾಧಿಪತಿಗಳಾಗಲಿಲ್ಲ, ಅವರಿಗೆ ಯಾವ ಅಧಿಕಾರವೂ ಇಲ್ಲ, ಅವರು ಶೂನ್ಯ ಪೀಠದ ಮೇಲೆ ಕೂಡಲೂ ಇಲ್ಲ. ಆದರೆ ಶಿವಯೋಗಿ ಅನಿಸಿಕೊಂಡು, ಶಿವಯೋಗಿ ಅಂದ ತಕ್ಷಣವೇ ಥಟ್ಟನೆ ನೆನಪಿಗೆ ಬರುವಂತ ಯಾವುದಾದರೂ ಒಂದು ಹೆಸರಿದ್ರೆ ಅದು ಅಥಣಿ ದಕ್ಷಿಣ ಮಠದ ಮುರುಗೇಂದ್ರ ಶಿವಯೋಗಿಗಳು. ಎಂತ ಮಹಾನುಭಾವರು! ಎಂದೋ ಅವರ ನಾಲಿಗೆಯ ಮೇಲೆ, ಅವರಿಗೆ ತಿಳುವಳಿಕೆ ಬಂದ ಮೇಲೆ ಬಸವ ಅನ್ನುವುದನ್ನ ಏಕವಚನವಾಗಿ ಅವರು ಎಂದೂ ಬಳಸಲಿಲ್ಲ. ಅಪ್ಪ, ಅಪ್ಪನ ವಚನ, ಅಪ್ಪ ಅವರು ಎಷ್ಟು ದೊಡ್ಡ ಶಬ್ದ ಇದೆ. ಕಾರಣ ಲಿಂಗಾಯತರಿಗೆ ಬಸವಣ್ಣನವರೇ ತಂದೆ, ಬಸವಣ್ಣನವರೇ ತಾಯಿ. ಇದನ್ನು ನಾವು ಹೇಳೋದಿಲ್ಲ. 12ನೇ ಶತಮಾನದ ಸಮಕಾಲೀನ ಒಬ್ಬ ಮಹಾನುಭಾವ, ಅನುಭವ ಮಂಟಪದ ಶೂನ್ಯಪೀಠದ ಪ್ರಪ್ರಥಮ ಅಧಿಪತಿಗಳು ಬಳ್ಳಿಗಾಲಿಯ ಅಲ್ಲಮ ಪ್ರಭುದೇವರು. ಅವರ ಆಚೆಗೆ ಆ ಒಡೆತನವನ್ನು ವಹಿಸಿಕೊಂಡವರು ವಚನಗಳನ್ನು ಉಳಿಸಿರುವಂತಹ ಉಳವೆಯ ಪುಣ್ಯಕ್ಷೇತ್ರದ ಚನ್ನಬಸವಣ್ಣನವರು. ಅದಾದ ಮೇಲೆ ಅನುಭವ ಮಂಟಪದ ತೃತೀಯ, ಮೂರನೆಯ ಅಧಿಪತಿಗಳಾದವರು ಸ್ವರ್ಣದಲ್ಲಿಯ ಸಿದ್ದರಾಮ ದೇವರು. ನೋಡಿ, ಅಂತಹ ಸಿದ್ದರಾಮರು ಕರ್ಮಯೋಗಿಯಾದವರು, ಶಿವಯೋಗಿಯಾದರು, ಅಹಂಕಾರಿಯಾದವರು ನಿರಹಂಕಾರಿಯಾದರು, ಭವಿಯಾದವರು ಭಕ್ತರಾದರು, ಕರ್ಮಕಾಂಡದ ರೂಪದಲ್ಲಿ ನಿಂತವರು ಧರ್ಮಕಾಂಡದ ಬೆಳಕನ್ನು ಕಂಡರು. ಅಲ್ಲಮ ಪ್ರಭುದೇವರ ಸಂಸರ್ಗದಿಂದ ಬದುಕಿನಲ್ಲಿ ತುಂಬಿರುವಂತ ಜಡತ್ವವನ್ನು ದೂರ ಮಾಡಿಕೊಂಡು ಜಂಗಮರಾದರು. ಅಂತಹ ಸಂತನಿಗೆ ಸಿದ್ದರಾಮದೇವರು ಹೇಳಿದ ಮಾತು, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆ. ಸುಮ್ಮನೆ ವಚನಗಳನ್ನ ಭಾವ ತುಂಬಿ ಆದರೆ ಸಾಕು, ಎಂತ ಅಮೃತದ ಉತ್ಪತ್ತಿ ಆಗ್ತದೆ ಒಳಗಡೆ. ಭಾವ ತುಂಬುತ್ತದೆ, ಮನಸ್ಸು ಮುದವಾಗ್ತದೆ. ನಮ್ಮ ಬದುಕಿನಲ್ಲಿ ಏನೆಲ್ಲ ಸುಖ ಸಂತೋಷಗಳೇ ಹೆಚ್ಚಾಗ್ತವೆ. ಬಹಳ ಸುಂದರವಾಗಿ ಹೇಳಿದರು ಸಿದ್ದರಾಮದೇವರು, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವ